ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2025 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸು KCT 2025 ಎಕ್ಸಾಮ್ ಡೇಟ್ ಯಾವಾಗ ಮತ್ತು ರಿಸಲ್ಟು ಮತ್ತು ಟಾಪ್ 10 ಕಾಲೇಜ್ ಬೇಕಾದ್ರೆ ಎಷ್ಟು ರ್ಯಾಂಕ್ ಬರೋದು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಳ್ಕೊಂಡು ಇದೇ ರೀತಿ ಕಂಟ್ರೋಸ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾ ಅಂದರೆ ಈಗ KCT ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇರುತ್ತೆ, ಯಾವಾಗ ಅಪ್ಲೈ ಮಾಡೋದು ಬರುತ್ತೆ ಅಂತ ಕೇಳ್ತಾ ಇದ್ರಲ್ಲ ಫ್ರೆಂಡ್ಸ್. ನಿಮ್ದು ಯೂಶ್ವಲಿ ಏನಿರುತ್ತೆ ಅಂದರೆ ಜನವರಿಲಿ ಅಪ್ಲೈ ಮಾಡೋದಿರುತ್ತೆ. ನೀವು 1 ಮಂತ್ ಟೈಮ್ ಕೊಡ್ತಾರೆ ನಿಮಗೆ. ಮೋಸ್ಟ್ ಪ್ರಾಬಬ್ಲಿ ಫೆಬ್ರವರಿ 2nd ವೀಕ್ ತನಕ ಟೈಮ್ ಕೊಡ್ತಾರೆ ನಿಮಗೆ. ಜನವರಿ ಸ್ಟಾರ್ಟ್ ಮಾಡೋದಂದರೆ 1 ಮಂತ್ ಆಲ್ಮೋಸ್ಟ್ ಒಂದು 10 ಡೇಸು ಬಪ್ಪರ್ ಟೈಮ್ ನಿಮಗೆ ಇನ್ಕ್ರೀಸ್ ಮಾಡ್ತಾರೆ. ಓಕೆ, ಸೊ ಅಷ್ಟರೊಳಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮದು ಕರೆಕ್ಟಾಗಿ ಎಂಟ್ರ್ ಮಾಡಬೇಕಾಗುತ್ತೆ. ನಿಮ್ಮದು ಕಾಸ್ಟ್, ಇನ್ಕಮ್ ಕಾಸ್ಟ್ ಡೀಟೇಲ್ಸು ಮತ್ತು ನಿಮ್ದು ಯಾವ್ದಾದ್ರು ನೀವು ಏನಾದರೂ ಕ್ಲೇಮ್ ಮಾಡೋದಿದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು SNQ ಕೋಟಾ ಮಾಡ್ಬೇಕಾದ್ರೆ ನೀವು ಇನ್ಕಮ್ ಕಾಸ್ಟ್ ಅಪ್ಲೈ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮ್ಮದು SC/ST ಮತ್ತು ಮೈನಾರಿಟಿ ಅವ್ರದ್ದು ಪ್ಲಸ್ಸು ನಿಮ್ಮದು 2A 3A 3B ಅವ್ರದ್ದು ಏನು ಕ್ಯಾಟಗರಿ ಇದೆ, ಕ್ಯಾಟಗರಿ ಸರ್ಟಿಫಿಕೇಟ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ದು ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಮತ್ತು ಕನ್ನಡ ಮೀಡಿಯಮು, ರೂರಲ್ ಮೀಡಿಯಮು, ಓಕೆ, ನಿಮ್ದು ಏನಾದ್ರು ಇದ್ದರೆ ಇವೆಲ್ಲ ನಿಮ್ಮದು ರೆಡಿ ಮಾಡಿಸಿಟ್ಕೊಂಡು ಅಪ್ಲೈ ಮಾಡಿ. ಓಕೆ, ಯಾಕಂದರೆ ಅಲ್ಲಿ ಒಂದು ಸತಿ ಅಪ್ಲೈ ಮಾಡಿದ್ರೆ ಮತ್ತೆ ಒಂದು ಸತಿ ಎಡಿಟ್ ಮಾಡೋಕ್ಕೆ ಬಿಡ್ತಾರೆ, ಬಟ್ ಒಂದು ಸತಿ ಬಿಡಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ನೀಟಾಗಿ ಅಪ್ಲೈ ಮಾಡಿ. ಓಕೆ, ಒಂದು ತಿಂಗಳು ಆದಮೇಲೆ ನಿಮ್ಮದು ಎಕ್ಸಾಮ್ ಯಾವಾಗ ಇರ್ಬೋದು ಅಂದರೆ ನಿಮ್ಮ PUC ಎಕ್ಸಾಮ್ ಏನಿರುತ್ತಲ್ಲ ಅದಾಗಿ 1 ತಿಂಗಳಲ್ಲಿ ಇರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ ನಿಮ್ಮದು KCT 2025 ಇರುತ್ತೆ. ಓಕೆ, ಜೂನಲ್ಲಿ ರಿಸಲ್ಟ್ ಬರುತ್ತೆ. ಆಮೇಲೆ ಜುಲೈಯಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾನು 4 ವರ್ಷದಿಂದ ನಿಮಗೆ KCTದು ಗೈಡೆನ್ಸ್ ಕೊಡ್ತಾ ಬರ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನದು ಸಜೆಷನ್ ಪ್ರಕಾರ ನೀವು ಟಾರ್ಗೆಟು ಜಾಸ್ತಿ ಇಟ್ಕೊಳ್ಳಿ, ಆಯಿತಾ ಫ್ರೆಂಡ್ಸ್. ಯಾಕಂದರೆ ನೋಡಿ, ಪ್ರತಿ ವರ್ಷ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ನಿಮಗೇನೋ ಟಾಪ್ 10 ಕಾಲೇಜ್ ಬೇಕಂದರೆ ಇವಾಗ ನಿಮ್ಗೆ ಟಾಪ್ 8000 ಒಳಗಡೆ ಬರಬೇಕು. ಯಾಕಂದ್ರೆ ನಿಮ್ಗೆ ಬೇಕಾಗಿರೋ ಬ್ರಾಂಚ್ ಅಂದರೆ CS, EC, ಓಕೆ, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್, ಸಿವಿಲ್, ಇದ್ರ ಮೇಲೆ ಡಿಪೆಂಡ್ ಅಪಾನ್ ಬ್ರಾಂಚಸ್ ಆಗುತ್ತೆ. ಆದರೆ ಇನ್ ಕೇಸ್ ನಿಮಗೇನು CS ಬೇಕಂದರೆ ನಿಮಗೆ ಟಾಪ್ 8 ಅಥವಾ ಟಾಪ್ 10 ಕಾಲೇಜ್ ಸಿಗಬೇಕಂದ್ರೆ 8000 ಬಿಲೋ ರ್ಯಾಂಕ್ ಬಂದರೆ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಅದು ಡಿಪೆಂಡ್ ಅಪಾನ್ ನಿಮ್ಮ ಕ್ಯಾಟಗರಿ ಮೇಲೆ. ಓಕೆ, ಎಲ್ಲ ಡಿಪೆಂಡ್ ಆಗೋದು ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್. ಅದಕ್ಕೋಸ್ಕರ ಟಾರ್ಗೆಟ್ ಜಾಸ್ತಿ ಇಟ್ಕೊಳ್ಳಿ, ಆಯಿತಾ. ನಿಮ್ಮದು 180ಗೆ ಅಟ್ಲೀಸ್ಟ್ 130, 140 ಟಾರ್ಗೆಟ್ ಇಟ್ಕೊಳ್ಳಿ. ಓಕೆ, ಅಲ್ಲಿ ನಿಮ್ಗೆ 50% ತೊಗೋತಾರೆ. ನಿಮಗೆಲ್ಲ ಗೊತ್ತಲ್ವ ರ್ಯಾಂಕ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ 50% ನಿಮ್ದು PCM ಮಾರ್ಕ್ಸು ಮತ್ತು 50% ನಿಮ್ಮದು ಏನದು CET ಮಾರ್ಕ್ಸು ಕನ್ಸಿಡರ್ ಮಾಡಿಕೊಂಡು 50% ತೊಗೊಂಡು ಆಮೇಲೆ ಅದ್ರ ಬೇಸಿಸ್ ಮೇಲೆ ರ್ಯಾಂಕ್ ಕೊಡ್ತಾರೆ. ಓಕೆ, ಅದನ್ನ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ರೀತಿ ರ್ಯಾಂಕ್ ತೊಗೋತಾರೆ, ರ್ಯಾಂಕ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್